ಓಹ್ ಬರ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಹೌದು ಇವತ್ತಿನ ವಿಡಿಯೋದಲ್ಲಿ ಏನ್ ಕಂಟೆಂಟ್ ಏನ್ ಕಂಟೆಂಟ್ ಅಂತ ಅಂದ್ರೆ ಒಬ್ರು ದೊಡ್ಡ ಯೂಟ್ಯೂಬರ್ ನಾವು ಇಂಟರ್ವ್ಯೂ ಮಾಡ್ತಾ ಇದೀವಿ. ದೊಡ್ಡ ಯೂಟ್ಯೂಬರ್ ಇಂಟರ್ವ್ಯೂ ಮಾಡ್ತಿದ್ವಿ. ಯಾರು ಬರುತ್ತದು? ಅವ್ರ ಹೆಸರು ಚಾನಲ್ ಹೆಸರು ನೋಡಿ ತಿಳಿ ಮಾಡಿ ಕಲಿ ಅಂತ. ಅವ್ರ ಚಾನಲ್ ಹೆಸರೇ ನೋಡಿ ಹೆಂಗೈತೆ. ಹೌದಲ್ವಾ? ನೋಡಿ ತಿಳಿ ಯೂನಿಕ್ ಆಗೈತೆ, ಯೂನಿಕ್ ಆಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ಯಾರು ಬರುತ್ತದು? ಅವ್ರು ದೊಡ್ಡ ಯೂಟ್ಯೂಬರ್. ಇತ್ತೀಚೆಗೆ ಕನ್ನಡದಲ್ಲಿ ಅದು ಕುಕ್ಕಿಂಗ್ ಕ್ಷೇತ್ರದಲ್ಲಿ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಿದ್ದಾರೆ, ತುಂಬಾ ಅಂದ್ರೆ ತುಂಬಾ ಹೆಸರು ಮಾಡ್ತಿದ್ದಾರೆ. ಅವ್ರನ್ನ ನಾವು ಇಂಟರ್ವ್ಯೂ ಮಾಡ್ತಾ ಇದೀವಿ. ಹೌದಾ? ಓಕೆ ಬರುತ್ತೆ. ಎಲ್ಲಿದ್ದಾರೆ? ಈಗ ನಾವು ಕಾಲ್ ಮಾಡ್ಬಿಟ್ಟು ಕನೆಕ್ಟ್ ಮಾಡ್ತೀವಿ, ಮತ್ತೆ ಕೆಲವೊಂದು ಪ್ರಶ್ನೆ ಕೇಳ್ತೀವಿ. ಆಕ್ಚುಲಿ ನಾನು ಪ್ರಶ್ನೆ ಕೇಳ್ತಾ ಇರೋದು ನಮ್ಮ ಹೊಸ ಯೂಟ್ಯೂಬರ್ಸ್ ಮೇಲೇನೆ. ಬಿಕಾಸ್ ಏನಂತಂದ್ರೆ ಹೊಸ ಯೂಟ್ಯೂಬರ್ಸ್ ಕನ್ಫ್ಯೂಷನ್ ಇರುತ್ತೆ. ಸೊ ಅದ್ರೋಸ್ಕರ ಒಂದು ಕ್ವಶನ್ ಲಿಸ್ಟ್ ನಾನು ರೆಡಿ ಮಾಡಿ ಇಕ್ಕಿದ್ದೀನಿ. ಅವ್ರಿಗೆ ಈ ಲಿಸ್ಟ್ ಏನಿದೆ ಆ ಕ್ವಶನ್ಸ್ ಎಲ್ಲ ನಾನು ಅವ್ರಿಗೆ ಕೇಳ್ತೀನಿ, ಅವರು ಆನ್ಸರ್ ಮಾಡ್ತಾರೆ. ಎಸ್ಪೆಷಲಿ ಈ ವಿಡಿಯೋ ಹೊಸ ಯೂಟ್ಯೂಬರ್ಸ್ಗೆ ತುಂಬಾ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಹೊಸ ಯೂಟ್ಯೂಬರ್ಸ್ಗಾಗ್ಲಿ ಹಳೆ ಯೂಟ್ಯೂಬರ್ಸ್ಗಾಗ್ಲಿ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. 15 to 20 ಮಿನಿಟ್ಸ್ ಆಗ್ಬೋದು ವಿಡಿಯೋ. ಬಿಕಾಸ್ ಈ ವಿಡಿಯೋ ಪೂರ್ತಿ ಡೀಟೇಲ್ ಆಗಿ ಅಂದ್ರೆ ಯೂಟ್ಯೂಬ್ ಬಗ್ಗೆ ಪೂರ್ತಿ ಬ್ರೇಕ್ ಡೌನ್ ಮಾಡ್ತೀವಿ. ಯೂಟ್ಯೂಬ್ ಹೇಗಿದೆ, ಯೂಟ್ಯೂಬ್ ನ ನಿಜವಾದ ಏನು ಸತ್ಯ ಏನು ಅಂತ ಪೂರ್ತಿ ನಾವು ಹೇಳ್ತೀವಿ. ದೊಡ್ಡ ಯೂಟ್ಯೂಬರ್ ಹೇಳ್ತಾರೆ ಏನೇನಿದೆ ಯೂಟ್ಯೂಬ್ ಬಗ್ಗೆ ಅಂತಾನೆ ಪೂರ್ತಿ ಡೀಟೇಲ್ ಆಗಿ ಹೇಳ್ತಾರೆ. ಬಿಕಾಸ್ ಅವ್ರಿಗೆ 5 years ಎಕ್ಸ್ಪೀರಿಯನ್ಸ್ ಇದೆ, ನಮ್ಗೆ 3 years ಅಷ್ಟೇ. ಅವ್ರಿಗೆ 5 years ಎಕ್ಸ್ಪೀರಿಯನ್ಸ್ ಇದೆ. ಅದು ಅವರು ದೊಡ್ಡ ಯೂಟ್ಯೂಬರ್. ಓಕೆ, ನಾವಿನ್ನು ಚಿಕ್ಕ ಯೂಟ್ಯೂಬರ್, ಅವ್ರು ದೊಡ್ಡ ಯೂಟ್ಯೂಬರ್, ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರಿಗೆ. ಸೊ ಏನು ಹೊಸ ಯೂಟ್ಯೂಬರ್ಸ್ ಮತ್ತೆ ಯಾರ್ದು ಚಾನಲ್ ಗ್ರೋ ಆಗ್ತಿಲ್ಲ ಅಂತ ಯೂಟ್ಯೂಬರ್ಸ್ ಮೇಲೆ ನಾನು ಬೇಸ್ಡ್ ಆಗಿ ಇಟ್ಕೊಂಡು ಕ್ವಶನ್ಸ್ ನ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಈಗ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಇಂಟರ್ವ್ಯೂ ಮಾಡೋಣ ಬನ್ನಿ ಫ್ರೆಂಡ್ಸ್. ನೋಡಿ, ದಯವಿಟ್ಟು ಯಾರು ವಿಡಿಯೋ ಮಿಸ್ ಮಾಡಬೇಡಿ. ಈ ವಿಡಿಯೋ ಸ್ಕಿಪ್ ಮಾಡಿದಿರಾ ದಯವಿಟ್ಟು ವಿಡಿಯೋ ನೋಡಿ. ಓಕೆ, ಯಾಕಂದ್ರೆ ನಿಮ್ಗೆ ಏನೇನು ಡೌಟ್ಸ್ ಇರುತ್ತೆ ಅಲ್ವಾ, ಏನು ಯೂಟ್ಯೂಬ್ ಸ್ಟಾರ್ಟಿಂಗ್ ಬಂದಾಗ ಆ ಡೌಟ್ಸ್ ಎಲ್ಲ ಬರುತ್ತಾ ಅವ್ರ ಮೇಲೆ ಕೇಳ್ತಾ ಹೋಗ್ತಾನೆ. ಓಕೆ ಬನ್ನಿ ಕಾಲ್ ಮಾಡೋಣ. ಹಲೋ ಅಕ್ಕ, ನಮಸ್ಕಾರ ಅಕ್ಕ. ನಮಸ್ಕಾರ ಭರತ್. ನಮಸ್ಕಾರ. ನಿಮ್ಮ ಹೆಸರೇನಕ್ಕ? ನಮ್ಮ ಹೆಸರು ಶೋಭಾ. ನೀವು ನಿಜವಾಗ್ಲೂ ನೋಡಿ ತಿಳಿ ಮಾಡಿ ಕಿಲಿ ಚಾನಲ್ ಕ್ರಿಯೇಟರ್ ಅಕ್ಕ? ಹೌದು. ಯಾಕಂದ್ರೆ ತುಂಬಾ ಜನ ಕೇಳ್ತಾರೆ, ತುಂಬಾ ಜನ ಹೇಳ್ತಾರೆ ಭರತ್ ಫೇಕ್ ವಿಡಿಯೋಸ್ ಮಾಡ್ತಾರೆ ಭರತ್ ಅವರಪ್ಪ ಅಂತ. ಸೊ ಅದ್ರಗೋಸ್ಕರ ಜಸ್ಟ್ ವೆರಿಫಿಕೇಶನ್ಗೋಸ್ಕರ ಕೇಳ್ತಾ ಇರೋದು. ಸೊ ನಿಮ್ಗೆ ಕೆಲವೊಂದು ಪ್ರಶ್ನೆ ಕೇಳ್ತೀನಿ ಅಕ್ಕ ಈಗ. ಸರಿ ಸರ್. ಓಕೆ ಅಕ್ಕ, ನಿಮ್ಮ ಮೊದಲನೇ ಪ್ರಶ್ನೆ, ನಿಮಗೆ ಈ ಚಾನಲ್ ಮಾಡೋಕೆ ಇನ್ಸ್ಪಿರೇಷನ್ ಯಾರು? ಮತ್ತೆ ಇದೇ ಹೆಸರು ಯಾಕೆ ಇಟ್ಟಿದ್ದು? ಅಂದ್ರೆ ಇನ್ಸ್ಪಿರೇಷನ್ ಯಾರು ಅಕ್ಕ ನಿಮ್ದು ಈ ಚಾನಲ್ ಮಾಡೋದಕ್ಕೆ? ನೋಡಿ ತಿಳಿ ಮಾಡಿ ಕಲಿ ಮತ್ತೆ ನೋಡಿ ತಿಳಿ ಮಾಡಿ ಕಲಿ ಯಾಕೆ ಹೆಸರಿಟ್ಟಿದ್ರಿ? ಇನ್ಸ್ಪಿರೇಷನ್ ಯಾರು ಅಂತ ಅಂದ್ರೆ ಮಗ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಮಗ ಅಂತ. ಆ ವಿಡಿಯೋದಲ್ಲಿ ತಿಳಿಸಿದೀನಿ. ಇನ್ಸ್ಪಿರೇಷನ್ ನನ್ನ ಮಗನೇ. ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ರಿಂದ ನನಗೆ ಅಷ್ಟೊಂದು ಮೊಬೈಲ್ ಬಗ್ಗೆ ಇಂಟ್ರೆಸ್ಟ್ ಇಲ್ಲ. ಓಕೆ. ಆ ಮೊಬೈಲ್ ಬಗ್ಗೆ ನನ್ಗೆ ಏನಂದ್ರೆ ಏನೋ ಗೊತ್ತಿರ್ಲಿಲ್ಲ. ಇನ್ಸ್ಪಿರೇಷನ್ ನನ್ನ ಮಗನೇ. ಲಾಕ್ಡೌನ್ ಅಲ್ಲಿ ನಮ್ಗೆ ಈ ತರ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೇಕು ಅಂತ ಅನ್ಕೊಂಡು ಐಡಿಯಾ ಬಂತು ಅವಾಗ ಅಷ್ಟೇ. ಮೊಬೈಲ್ ಬಗ್ಗೆ ಏನು ಗೊತ್ತಿರ್ಲಿಲ್ಲ ನಮ್ಗೆ ಮೊಬೈಲ್ ಬಗ್ಗೆ. ಆಮೇಲೆ ಐಡಿಯಾ ಬಂದ್ಮೇಲೆ ನನ್ ಮಗ ಒಂದ್ ಚಾನಲ್ ಓಪನ್ ಮಾಡ್ಕೊಡ್ತಾನೆ. ಅದ್ರಲ್ಲಿ ಅವ್ನು ಹೇಳ್ಕೊಡ್ತಾನೆ ಪ್ರತಿಯೊಂದನು. ಅದನ್ನ ನಾನು ನೀಟಾಗಿ ಅದನ್ನ ಕಲ್ತ್ಕೊಂಡು ಇವಾಗ ನಡೆಸ್ಕೊಂಡು ಹೋಗ್ತಾ ಇದೀನಿ ಭರತ್. ಓಕೆ ಅಕ್ಕ. ಅಂದ್ರೆ ಚಾನಲ್ ನೇಮ್ ಇದೇ ಇಡಬೇಕು ಅಂತ ಯಾರು ಹೇಳಿದ್ರು ಮೇಡಮ್? ನೇಮ್ ಬಂದು ಸರ್ ಅದು ನೋಡಿ ತಿಳಿ ಮಾಡಿ ಕಲಿ ಅಂತ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ನಮ್ ಕನ್ನಡ ಮಾಸ್ಟರ್ ಒಬ್ಬಿದ್ರು. ಇದ್ರ ಬಗ್ಗೆ ನಮ್ಗೆ ಯಾವಾಗ್ಲೂ ಹೇಳ್ತಾ ಇರೋರು, ಅವರು ಪಾಠ ಮಾಡ್ತಾ ಇರೋರು, ನೋಡಿ ತಿಳಿಬೇಕು ಮಾಡಿ ಕಲಿಬೇಕು ಅಂತ. ಅದು ನನ್ ಮನ್ಸಲ್ಲಿ ಹಂಗೆ ಇತ್ತು. ಅದ್ ಹೆಸರು ಅಷ್ಟೇ, ಆ ಸ್ಪಾಟ್ ಅಲ್ಲಿ ಪಟ್ಟಂತ ಇಟ್ಟಿದಷ್ಟೇ. ಅದನ್ನ ತುಂಬಾ ಯೋಚನೆ ಮಾಡಿ ಇದನ್ನೇ ಇಡ್ಬೇಕು ಅಂತ ಇದ್ದಿಲ್ಲ. ಆ ಸ್ಪಾಟ್ ಅಲ್ಲಿ ಪಟ್ಟಂತ ಅದು ಮನ್ಸಲ್ಲಿ ಹಂಗೆ ಇತ್ತಲ್ವಾ, ಇದು ಕುಕಿಂಗ್ ಚಾನಲ್ಗೆ ಕರೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಆ ಹೆಸರಿಟ್ವಿ. ಆ ಹೆಸರು ಇವಾಗ ತುಂಬಾ ಜನಕ್ಕೆ ಇಷ್ಟ ಆಗ್ಬಿಟ್ಟಿದೆ. ನಿಮ್ ಚಾನಲ್ ಹೆಸರೇ ತುಂಬಾ ಚೆನ್ನಾಗಿದೆ ಅಕ್ಕ ಅಂತ ಹೇಳಿ ಎಲ್ರು ಕಮೆಂಟ್ ಮಾಡ್ತಾರೆ ತುಂಬಾ ಜನ. ಓಕೆ ಅಕ್ಕ, ನಿಮ್ಮ ಎರಡನೇ ಪ್ರಶ್ನೆ ಏನಂತ ಅಂದ್ರೆ, ನೀವು ಮಾಡ್ತಾ ಇದ್ದ ಕೆಲ್ಸಗಿಂತ ಈ ಯೂಟ್ಯೂಬ್ ಬೆಟರ್ ಅನ್ಸ್ತಿದ್ಯಾ? ಹೌದು ಭರತ್, ಯೂಟ್ಯೂಬ್ ಬೆಟರ್ ಅಲ್ವಾ. ಯಾಕೆಂದ್ರೆ ನಾವು ಮೊದ್ಲು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ವಿ, ಅಲ್ಲಿ ಪೇಮೆಂಟ್ ಗೊತ್ತೇ ಇರುತ್ತೆ ನಿಮ್ಗೆ. ಇವಾಗ ಗಾರ್ಮೆಂಟ್ಸ್ ಹೋಲಿಸ್ಕೊಂಡ್ರೆ ಯೂಟ್ಯೂಬ್ ಬೆಟರ್. ಓಕೆ ಅಕ್ಕ. ಮತ್ತೆ ಮೂರನೇ ಪ್ರಶ್ನೆ, ತುಂಬಾ ಜನ ಏನಂತಾರೆ, ತುಂಬಾ ಹೊಸ ಯೂಟ್ಯೂಬರ್ಸ್ ಈ ಸೆಟ್ಟಿಂಗ್ಸ್ ಇಂದ ಬಿದ್ಬಿಟ್ಟವ್ರೆ. ವ್ಯೂಸ್ ಬೇಕಂತಂದ್ರೆ ಸೆಟ್ಟಿಂಗ್ಸ್. ಈಗ ನಿಮ್ಗೆ ವ್ಯೂಸ್ ಬರ್ತಿಲ್ಲ, ಚೆನ್ನಾಗಿ ನಿಮ್ದು ವ್ಯೂಸ್ ಬರ್ತಿದೆ. ನೀವು ಯಾವ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಂಡು ಈ ತರ ವ್ಯೂಸ್ ಬರ್ಸ್ಕೊಂಡಿರೋದು ಅಕ್ಕ? ನೀವು ನಿಜವಾಗ್ಲೂ ಸೆಟ್ಟಿಂಗ್ಸ್ ಆನ್ ಮಾಡಿದ್ರಾ? ಸೆಟ್ಟಿಂಗ್ ಅಂತ ಅಂದ್ರೆ ಏನ್ ಸೆಟ್ಟಿಂಗ್ ನಾನು ನಿಜವಾಗ್ಲೂ ನಮಗ್ ಗೊತ್ತಿಲ್ಲ ಸೆಟ್ಟಿಂಗ್ ಬಗ್ಗೆ. ಯಾವ ಸೆಟ್ಟಿಂಗು ಆನ್ ಮಾಡ್ಕೊಳಲ್ಲ. ಓಕೆ, ಅಂದ್ರೆ ನೀವೇನಂತ ಅಂದ್ರೆ ಇದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ತಮ್ನೇಲ್ ಹಾಕ್ತೀರಾ, ಟೈಟಲ್ ಹಾಕ್ತೀರಾ ಅಷ್ಟೇ?
ಹೌದು. ನೀನೇನು ಸೆಟ್ಟಿಂಗ್ಸ್ ಮಾಡೋದಿಲ್ಲ. ಇಲ್ಲ ಇಲ್ಲ, ಏನು ಸೆಟ್ಟಿಂಗ್ ಮಾಡಲ್ಲ ಭರತ್. ಯಾವ ಸೆಟ್ಟಿಂಗು ನಮಗ್ ಗೊತ್ತಿಲ್ಲ. ವಿಡಿಯೋ ಮಾಡಬೇಕು, ಅಪ್ಲೋಡ್ ಮಾಡ್ಬೇಕಷ್ಟೇ. ನಮ್ಮ ಸ್ವಂತ ವಿಡಿಯೋ ಇರಬೇಕು, ಸ್ವಂತ ವಾಯ್ಸ್ ಇರಬೇಕು, ಅಪ್ಲೋಡ್ ಮಾಡಬೇಕು. ಆ ಓಕೆ ಅಕ್ಕ. ಸೆಟ್ಟಿಂಗ್ ಈ ಸೆಟ್ಟಿಂಗ್ ಅಂತ ಯಾವ ಸೆಟ್ಟಿಂಗು ಕೂಡ ಮಾಡ್ಕೋಬಾರ್ದು. ಅದೇ ಮೇಡಮ್, ಯೂಟ್ಯೂಬರ್ಸ್ಗಳು ಏನು ಮಾಡ್ತಾರೆ, ಭರತ್ ನಂಬರ್ ಕೊಟ್ಟಿರ್ತೀವಿ ಇಲ್ಲಿ, ಸೀದಾ ಕಾಂಟ್ಯಾಕ್ಟ್ ಮಾಡ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಸರ್ ಸೆಟ್ಟಿಂಗ್ಸ್ ಆನ್ ಮಾಡ್ಕೊಡಿ, ಸೆಟ್ಟಿಂಗ್ಸ್ ಆನ್ ಮಾಡ್ಕೊಡಿ ಅಂತ ಹೇಳ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ಕ್ವಶನ್ ಕೇಳ್ತಾ ಇರೋದು. ನೀವೇನೋ ಸೆಟ್ಟಿಂಗ್ಸ್ ಹಿಂದೆ ಹೋಗಿದ್ದೀರಾ, ನಿಮ್ಗೇನೋ ಅನುಭವ ಆಗಿದೆ? ಯಾಕಂದ್ರೆ ನೀವು ವಿಡಿಯೋದಲ್ಲಿ ಹೇಳಿದ್ದೀರಾ, ಒಂದೂವರೆ ವರ್ಷದ ಗಂಟೆ ನನ್ನ ಚಾನಲ್ ಆಡಿಷನೇ ಆಗಿಲ್ಲ, ವ್ಯೂಸೇ ಬರ್ತಿಲ್ಲ, 5 ವ್ಯೂಸು 8 ವ್ಯೂಸ್ ಬರ್ತಾ ಇತ್ತು ಅಂತ. ಅವಾಗ ಯಾವಾಗಾದ್ರು ನಿಮ್ಗೆ ಅನ್ನಿಸ್ತಾ ಏನೋ ಸೆಟ್ಟಿಂಗ್ಸ್ ಆನ್ ಮಾಡಬೇಕು ಅಂತ ಏನಾದ್ರು ಬಂದಿತ್ತಾ ನಿಮ್ಮ ಮೈಂಡ್ಗೆ? ಇಲ್ಲ ಸರ್, ಇಲ್ಲ ಇಲ್ಲ, ಆ ಥರ ಏನಿಲ್ಲ. ಹ್ಮ್ ಯಾವ ಸೆಟ್ಟಿಂಗು ಆನ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ನಾವು ಮಾಡುವಂತ ವಿಡಿಯೋ ಹ್ಮ್ ಜನಕ್ಕೆ ಇಷ್ಟ ಆಗ್ಬೇಕು. ಓಕೆ. ನಾವು ಮಾಡುವಂತ ವಿಡಿಯೋ ಜನಕ್ಕೆ ಇಷ್ಟ ಆಗ್ಬೇಕು, ಕ್ಲಿಯರಿಟಿ ಇರಬೇಕು, ಸ್ಪಷ್ಟವಾಗಿ ಮಾತಾಡಬೇಕು, ನೋಡೋದಕ್ಕೂ ಚೆನ್ನಾಗಿರ್ಬೇಕು, ಅವ್ರು ಕಿವಿ ಕೇಳೋದಕ್ಕೂ ಕೂಡ ಚೆನ್ನಾಗಿರ್ಬೇಕು. ಏನೇ ಒಂದು ವಿಡಿಯೋ ಇದ್ರೂ ಒಳ್ಳೊಳ್ಳೆ ಮಾಹಿತಿಗಳನ್ನ ಕೊಟ್ಟಿರ್ಬೇಕು ಅಲ್ಲಿ. ಜನರಿಗೆ ಒಂದು ಮನ್ಸಿಗೆ ಮುಟ್ಟುವಂಥ ಮಾಹಿತಿ ಇರಬೇಕು. ಇವಾಗ ನಾವು ಒಂದು ಕುಕಿಂಗ್ ಚಾನಲ್ ಮಾಡ್ತೀನಿ ಅಂತ ಅಂದರೆ, ಹೌದು. ಇವಾಗ ನಾನು ಎಷ್ಟು ಅಕ್ಕಿ ಹಾಕಿದರೆ ಎಷ್ಟು ನೀರು ಹಾಕಬೇಕು, ಎಷ್ಟು ನೀರು ಹಾಕಿದರೆ ಎಷ್ಟು ಅಕ್ಕಿ ಹಾಕಬೇಕು, ಈ ರೀತಿ ವಿವರಣೆನ ಚೆನ್ನಾಗಿ ಕೊಡಬೇಕು. ಜನರು ಮನಸ್ಸು ಮುಟ್ಟಬೇಕು ಸರ್. ನಾವು ಏನೇ ಒಂದು ವಿಡಿಯೋ ಮಾಡಿದ್ರು ಅದರಲ್ಲಿ ಒಂದು ಒಳ್ಳೆ ಮಾಹಿತಿ ಇರಬೇಕು. ಇವಾಗ ಕಮೆಂಟಲ್ಲಿ ಹಾಕ್ತಾರೆ, ನೀವು ವಿವರಣೆ ತುಂಬ ಚೆನ್ನಾಗಿ ಕೊಡ್ತೀರಾ, ತುಂಬ ಚೆನ್ನಾಗಿ ಕೊಡ್ತೀರಾ ಅಂತ. ಈ ಥರ ಜನರಿಗೆ ಮುಟ್ಟುವಂಥ ವೀಡಿಯೋಸ್ನ ನಾವು ಮಾಡಬೇಕು, ಕ್ಲಿಯರಿಟಿ ಕೊಡಬೇಕು. ಆವಾಗ ವ್ಯೂಸ್ ಬರುತ್ತೆ. ಯಾವ ಸೆಟ್ಟಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಯಾವ ಸೆಟ್ಟಿಂಗು ಹಿಂದೆನೂ ನಾವು ಬಿದ್ದಿಲ್ಲ, ಯಾವ ಸೆಟ್ಟಿಂಗ್ ಮಾಡ್ಕೊಳ್ಳಲ್ಲ. ಓಕೆ. ಓಕೆ ಅಕ್ಕ, ನೆಕ್ಸ್ಟ್ 4ನೇ ಪ್ರಶ್ನೆ. ಈಗ ಶುರು ಮಾಡ್ತಿರೋ ಹೊಸ ಯೂಟ್ಯೂಬರ್ಸ್ಗೆ ನೀವು ಏನ್ ಸಜೆಷನ್ ಕೊಡ್ತೀರಾ? ಇವಾಗ ಶುರು ಮಾಡ್ತಾ ಇರೋ ಹೊಸ ಯೂಟ್ಯೂಬರ್ಸ್ಗೆ ಅಂತಂದ್ರೆ ವಿಡಿಯೋ ಕ್ಲಿಯರಿಟಿ ಕೊಡಬೇಕು. ಹ್ಮ್. ಪ್ರತಿ ಡೇಸು ವಿಡಿಯೋನ ಮಾಡಾಕಿ. ಓಕೆ. ಇವಾಗ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಹ್ಮ್. ಇವಾಗ ವಾರಕ್ಕೊಂದು ವಿಡಿಯೋ ಹಾಕಿದ್ರೆ ವಾರಕ್ಕೊಂದೇ ವಿಡಿಯೋ, ವಾರಕ್ಕೆ 2 ಹಾಕಿದ್ರೆ ವಾರಕ್ಕೆ 2 ವಿಡಿಯೋ, ಅಥವಾ ಪ್ರತಿದಿನ ಹಾಕೋದಕ್ಕೆ ಟೈಮ್ ಇದ್ರೆ ಆದಷ್ಟು ಅವರು ಪ್ರತಿದಿನ ವಿಡಿಯೋನ ಹಾಕ್ಕೊಂಡು ಆ ಕ್ಲಿಯರಿಟಿ ಕೊಟ್ಕೊಂಡು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಬೇಕು. ಹ್ಮ್. ವ್ಯೂಸ್ ಬರುತ್ತೆ. ಯಾವ ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಬರುತ್ತೆ. ಓಕೆ ಅಕ್ಕ. ಮತ್ತೆ ಅಕ್ಕ 5ನೇ ಪ್ರಶ್ನೆ. ಈಗ ನಿಮ್ಗೆ 5 years ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಅಕ್ಕ, ಈ 5 years ಜರ್ನಿನಲ್ಲಿ ಯೂಟ್ಯೂಬ್ ನಲ್ಲಿ ನಿಮ್ಗೆ ತುಂಬಾ ಮುಖ್ಯವಾದದ್ದು ಯಾವ್ದು ಅನ್ಸಿದ್ದು? ಯೂಟ್ಯೂಬ್ ನಲ್ಲಿ ತುಂಬಾ ಮುಖ್ಯವಾದ ಅಂದ್ರೆ ನಾವು ವ್ಯೂಸ್ ಬರ್ಬೇಕು, ನಿಮ್ ತರ ದೊಡ್ಡ ಯೂಟ್ಯೂಬರ್ ಆಗ್ಬೇಕಂತ ಅಂದ್ರೆ ತುಂಬಾ ಜನ ಹೊಸ ಹೊಸ ಯೂಟ್ಯೂಬರ್ಸ್ ಅನ್ಕೊಂತಾರೆ. ಅವರಿಗೆ ತುಂಬಾ ಮುಖ್ಯವಾದದ್ದೇನು? ಹೊಸ ಯೂಟ್ಯೂಬರ್ ಅಂತ ಆದ್ರೆ ಹೊಸದಾಗಿ ಸ್ಟಾರ್ಟ್ ಮಾಡ್ತಾರಲ್ಲ ಅಕ್ಕ ಯೂಟ್ಯೂಬರು, ನಿಮ್ಮ ಪ್ರಕಾರ ತುಂಬಾ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾದದ್ದು ಏನು ಅಕ್ಕ? ತುಂಬಾ ಮುಖ್ಯವಾದದ್ದು ಏನಂತಾದ್ರೆ ನಾನು ಅವಾಗ್ಲೇ ಹೇಳದ್ನಲ್ಲ ಭರತ್, ವಿಡಿಯೋ ಕ್ಲಿಯರಿಟಿ ಕೊಡಬೇಕು. ಓಕೆ. ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಹೋಗಿ. ಹ್ಮ್. ನಾವು ಮಾತಾಡೋ ಭಾಷೆ, ನಾವು ಕನ್ನಡ ಮಾತಾಡ್ಲಿ ಯಾವುದೇ ಭಾಷೆ ಮಾತಾಡ್ಲಿ ಜನಕ್ಕೆ ಅರ್ಥ ಆಗ್ಬೇಕು. ಓಕೆ. ಈ ರೀತಿ ಮಾಡ್ಕೊಂಡು ಹೋಯ್ತು ಅಂದ್ರೆ ಸಕ್ಸಸ್ ಆಗುತ್ತೆ. ಯಾರೇ ವಿಡಿಯೋಸ್ ಮಾಡಿದ್ರು ಸಕ್ಸಸ್ ಆಗುತ್ತೆ. ಹ್ಮ್. ಓಕೆ. ಓಕೆ ಮೇಡಮ್, ನಾನು ಒಂದು ಕ್ವಶನ್ ಕೇಳ್ತೀನಿ. ಅದೇ ಮೇಡಮ್, ನೀವು ಈಗ ಯೂಟ್ಯೂಬ್ ನಂಬ್ಕೊಂಡು ಜೀವನ ಮಾಡ್ತಿದ್ದೀರಾ, ಬಟ್ ನಾನು ನಿಂತಿಗೆ ಹೇಳ್ತೀನಿ ಯೂಟ್ಯೂಬಲ್ಲಿ ಒಳ್ಳೆ ಅರ್ನಿಂಗ್ ಇದೆ ಬಂದ್ಬಿಡು ಅಂತ. ಯಾಕಂದ್ರೆ ನಾವು ರೋಡಲ್ಲಿ ತರಕಾರಿ ವ್ಯಾಪಾರ ಮಾಡೋದು. ನಾನು ನಿಂತು ಯಾವಾಗಲೂ ಕ್ವಶನ್ ಕೇಳ್ತಾ ಇರ್ತಾಳೆ, ಏನಂದ್ರೆ ಈ ಟಿಕ್ಟಾಕ್ ಬ್ಯಾನ್ ಆಗತ್ತಲ್ಲ, ಯೂಟ್ಯೂಬ್ ಏನೋ ಬ್ಯಾನ್ ಆಗೋರು ಏನು ಮಾಡೋದು ಯೂಟ್ಯೂಬ್ ಅಂತ. ಇದ್ರ ಬಗ್ಗೆ ನೀವೇನೋ ಯೋಚನೆ ಮಾಡಿದಿರಾ, ಈ ಥರ ಬ್ಯಾನ್ ಆಗೋಗ್ಬೋದು ಫ್ಯೂಚರ್ನಲ್ಲಿ ಅಂತ? ಹೌದು ಸರ್, ಇದು ತುಂಬಾ ಒಳ್ಳೆ ಪ್ರಶ್ನೆ ನೀವು ಕೇಳಿದ್ದು. ಇದನ್ನ ನಂಬ್ಕೊಂಡು ಯೂಟ್ಯೂಬ್ ನಂಬ್ಕೊಂಡು ನಾವು ಯಾವುದೇ ಒಂದು ದೊಡ್ಡ ವ್ಯವಹಾರ ಮಾಡಕ್ಕೂ ಭಯ ಆಗುತ್ತೆ. ಬೇರೆ ಕೆಲಸಗಳನ್ನ ಇಟ್ಕೊಂಡಿರ್ಬೇಕು ನಾವು ಸೈಡಲ್ಲಿ. ಇದನ್ನೇ ಬಂಡವಾಳ ಆಗಿ ತಗೋಬೇಕು. ಬೇರೆ ಕೆಲಸ ಮಾಡ್ಕೊಂಡು ಇದನ್ನ ಒಂದು ಸೈಡ್ ಜಾಬ್ ತರ ತಗೋಬೇಕು ಯೂಟ್ಯೂಬ್. ಓಕೆ, ಸೈಡ್ ಜಾಬ್ ತರ ತಗೊಳ್ಳಿ, ಬಟ್ ಇನ್ನೊಂದು ಮೇನ್ ಜಾಬ್ ಇರಲಿ ಅಂತ ಹೇಳ್ತೀರಾ. ನಾವು ಹೊಸ ಯೂಟ್ಯೂಬರ್ಸ್ ಸಜೆಷನ್ ಕೊಡ್ತಾ ಇದ್ದೀರಾ. ಓಕೆ ಮೇಡಮ್, ಇನ್ನೊಂದು ನೀವು, ನಾನು ನೋಡ್ತಾ ಇದ್ದೀನಿ ನಿಮ್ಮ ಚಾನಲ್ ಬರೀ ಕುಕಿಂಗ್ ಬಿಟ್ರೆ ಬೇರೆ ಏನೂ ಹಾಕ್ಲಿಲ್ಲ ಮೇಡಮ್. ಕೆಲವರೆಲ್ಲ ಈಗ ಹೊಸ ಯೂಟ್ಯೂಬರ್ಸ್ಗಳು ಬರ್ತಾರೆ, ಏನು ಸಿಗುತ್ತಾ ವಿಡಿಯೋ ಹಾಕ್ತಾರೆ. ಒಂದ್ಸರಿ ಕುಕಿಂಗ್ ಹಾಕ್ತಾರೆ, ಒಂದ್ಸರಿ ಬ್ಲಾಗ್ ಹಾಕ್ತಾರೆ, ಒಂದೊಂದ್ಸತಿ ಒಂದೊಂದು ವಿಡಿಯೋ ಹಾಕ್ತಾರೆ. ಯಾಕೆ ಮೇಡಮ್ ನೀವು ಮಾತ್ರ ಒಂದೇ ಕಂಟೆಂಟ್ ಮಾಡ್ತಿದ್ದೀರಾ? ಯಾಕಂದ್ರೆ ಹೊಸ ಯೂಟ್ಯೂಬರ್ಸ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ನಿಮ್ಮಿಂದ ಒಂದು ಮಾಹಿತಿ ಸಿಗ್ಲಿ ಅಂತ ಕೇಳ್ತಾ ಇದ್ದೀನಿ. ಇವಾಗ ನಾವು ಒಂದೇ ಕುಕಿಂಗ್ ಚಾನಲ್ ಅಂತ ಅಂದ್ರೆ ನಾವು ಏನ್ ಸ್ಟಾರ್ಟಿಂಗು ಒಂದು ವಿಡಿಯೋ ಹಾಕಿರ್ತೀವಿ, ಜನ ಅದನ್ನ ನೋಡ್ತಾರೆ. ನಾವು ಪ್ರತಿದಿನ ಅದನ್ನೇ ಹಾಕೊಂಡು ಹೋದ್ರೆ ಜನ ಅದನ್ನ ಇಷ್ಟಪಟ್ಟು ನೋಡ್ಕೊಂಡು ಹೋಗ್ತಾರೆ. ಇವಾಗ ನಾವು ಬೇರೆ ವಿಡಿಯೋ ಹಾಕ್ತಿವಿ, ಕುಕಿಂಗ್ ಆದ್ಮೇಲೆ ಏನಾದ್ರು ಒಂದು ಡೈಲಿ ಬ್ಲಾಗ್ ಹಾಕ್ತಿವಿ ಅಥವಾ ಒಂದು ರಂಗೋಲಿ ಹಾಕ್ತಿವಿ, ಅವಾಗ ಜನರಿಗೆ ಅಷ್ಟೊಂದು ಅದು
ಅಯ್ಯೋ ಅಂತ ಸುಮ್ಮನೆ ಆಗ್ಬಿಡ್ತಾರೆ. ನಾವು ಯಾವ್ದಾದ್ರು ಒಂದು ವಿಡಿಯೋಸ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋಗ್ಬೇಕು. ಓಕೆ. ಇವಾಗ ಕುಕ್ಕಿಂಗ್ ಅಂತ ಆದ್ರೆ ಕುಕ್ಕಿಂಗ್ನೇ ಮಾಡ್ಕೊಂಡು ಹೋಗ್ಬೇಕು, ಅಥವಾ ನೀವು ಒಂದು ರಂಗೋಲಿ ಹಾಕ್ತೀರಾ ಅದನ್ನೇ ಮಾಡ್ಕೊಂಡು ಹೋಗಿ, ಡೈಲಿ ಬ್ಲಾಗ್ ಹಾಕ್ತೀರಾ ಅದನ್ನೇ ಮಾಡ್ಕೊಂಡು ಹೋಗಿ. ನೀವು ಮೊದಲೇ ಡಿಸೈಡ್ ಮಾಡ್ಕೊಂಡಿರ್ಬೇಕು. ಹೊಸ ಯೂಟ್ಯೂಬರ್ ಆಗ್ಬೋದು, ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಅಂತಾರಾಗಿರ್ಬೋದು, ಮೊದಲೇ ನಾನು ಏನು ವಿಡಿಯೋ ಹಾಕಬೇಕು ಅದನ್ನು ಮೊದಲೇ ಐಡಿಯಾ ಮಾಡಿಕೊಂಡು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡೋದು ಒಳ್ಳೇದು. ಓಕೆ ಮೇಡಮ್. ಅದೇ ನೀವು ಫಸ್ಟ್ ಪೇಮೆಂಟ್ 13,000 ಬಂತು ಅಂದ್ರಿ, ಸೆಕೆಂಡ್ ಪೇಮೆಂಟ್ ಇನ್ನೂ ಅದಕ್ಕಿಂತ ಎಕ್ಸ್ಪೆಕ್ಟ್ ಮಾಡದಿರೋಷ್ಟು ಬಂತು ಅಂತ ಹೇಳಿದ್ರಿ. ಇವತ್ತು ಯೂಟ್ಯೂಬ್ನಲ್ಲಿ ನೀವು ಚೆನ್ನಾಗಿ ಜರ್ನಿ ಮಾಡ್ತಾ ಇದ್ದೀರಾ. ಈ ರೀತಿ ಯೂಟ್ಯೂಬ್ನಲ್ಲಿ ಜರ್ನಿ ಮಾಡ್ಬೋದಾ ಹೊಸ ಯೂಟ್ಯೂಬರ್ಸ್ಗಳು ಬಂದರೆ? ಆಮೇಲೆ ನೀವು ತುಂಬ ಸ್ಟ್ರಗಲ್ ಮಾಡಿರಿ ಅಂತ ಹೇಳಿದ್ರಿ. ಹೊಸ ಟೈಮಲ್ಲಿ ಬಂದಾಗ 1 ವರ್ಷ ನಮ್ಮ ಚಾನಲ್ ವ್ಯೂಸೇ ಇಲ್ಲ ಅಂತ ಹೇಳಿದ್ರಿ. ಅದೇ ಇಲ್ಲಿ ತುಂಬ ತಾಳ್ಮೆಯಿಂದ ಇದ್ರಿ ನೀವು. ಕೆಲವರು ಹೊಸ ಯೂಟ್ಯೂಬರ್ಸ್ಗಳು ಬರ್ತಾರೆ, ಬಟ್ ಇಲ್ಲಿ ತಾಳ್ಮೆ ಇರಲ್ಲ. 3 ತಿಂಗಳು ನೋಡ್ತಾರೆ, 4 ತಿಂಗಳು ನೋಡ್ತಾರೆ, ಯೂಟ್ಯೂಬ್ ಬಿಟ್ಟು ಹೋಗ್ಬಿಡ್ತಾರೆ. ಇವ್ರಿಗೆಲ್ಲ ಏನು ಸಜೆಷನ್ ಹೇಳಕ್ಕೆ ಇಷ್ಟಪಡ್ತೀರಾ ಮೇಡಮ್? ಇಲ್ಲ ಸರ್, ಅದು ನಾವು ಇವಾಗ ಯೂಟ್ಯೂಬ್ ಅಂತ ಬಂತ ಅಂದ್ರೆ ಇದು ನಾವು ಸ್ವಲ್ಪ ತಾಳ್ಮೆ ಇಟ್ಕೊಂಡೇ ಮಾಡ್ಕೊಂಡು ಹೋಗ್ಬೇಕು. ಯಾಕೆ ಅಂತ ಅಂದ್ರೆ ನಾವು ಯಾರನ್ನು ಕೇಳಕ್ಕಾಗಲ್ಲ. ಅವ್ರು ಯಾರು ಅಂತ ನಮಗ್ ಗೊತ್ತಿರಲ್ಲ, ನಾವ್ ಯಾರು ಅಂತ ಅವ್ರಿಗೆ ಗೊತ್ತಿರಲ್ಲ. ನಾವು ತಾಳ್ಮೆ ಇಟ್ಕೊಂಡು ಮಾಡೋದು ಒಳ್ಳೇದು ಈ ಕೆಲಸ. ಓಕೆ. ಸ್ಟಾರ್ಟಿಂಗು ವ್ಯೂಸ್ ಬರಲ್ಲ, ಯಾರಿಗೆ ಆದ್ರೂ ಅಷ್ಟೇ ಸ್ಟಾರ್ಟಿಂಗು ವ್ಯೂಸ್ ಬರಲ್ಲ. ನನಗೂ ಅಷ್ಟೇ 1 ವರ್ಷ ವ್ಯೂಸೇ ಬಂದಿಲ್ಲ ನನಗೆ. ಆದ್ರೂ ನಾನು ಬಿಡ್ಲಿಲ್ಲ, ಮಾಡ್ಕೊಂಡು ಹೋದೆ. ಪ್ರತಿ ಡೇಸ್ ವಿಡಿಯೋ ಹಾಕ್ತಾ ಇದ್ದೆ. ಪ್ರತಿ ಡೇಸ್ ವಿಡಿಯೋ ಹಾಕೋದಕ್ಕೆ ಹೇಳ್ತೀನಿ ಎಲ್ಲ ಹೊಸ ಯೂಟ್ಯೂಬರ್ಗೆ, ಆದಷ್ಟು ಪ್ರತಿ ಡೇಸ್ ವಿಡಿಯೋ ಹಾಕೊಂಡು ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡ್ಕೊಂಡು ಹೋಗಿ, ಕ್ಲಿಯರಿಟಿ ಕೊಟ್ಟು ಖಂಡಿತ ಎಲ್ರಿಗೂ ಸಕ್ಸಸ್ ಆಗುತ್ತೆ. ಇಂಥವ್ರಿಗೆ ಹಾಕ್ಬೇಕನ್ನೋದಿಲ್ವಲ್ಲ ಸರ್. ಇವಾಗ ನಾವು ಅದೇ ಮೇಡಮ್, ನೀವು ಈಗ ಜಾಬ್ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ನೀವು ಈ ಜಾಬ್ ಜೊತೆಲಿ ಹೆಂಗೆ ಈ ವಿಡಿಯೋ ಮೇಂಟೈನ್ ಮಾಡ್ತೀರಿ? ಯಾಕಂದ್ರೆ ಮಿನಿಮಮ್ ಒಂದು ವಿಡಿಯೋ ಮಾಡಿ ಎಡಿಟಿಂಗ್ ಮಾಡಿ ಸ್ಟಾರ್ಟಿಂಗ್ ಯೂಟ್ಯೂಬರ್ ಮಾಡ್ಬೇಕಂದ್ರೆ ತುಂಬಾ ಸ್ಟ್ರಗಲ್ ಮಾಡಿರ್ತಾರೆ. ನೀವು ಕೂಡ ಸ್ಟ್ರಗಲ್ ಮಾಡಿರ್ತೀರಾ ತುಂಬಾನೇ ಅಲ್ವಾ? ಹೆಂಗ್ ಮೇಂಟೈನ್ ಮಾಡ್ಕೊಂಡ್ರಿ ಮೇಡಮ್? ಆ 1 ವರ್ಷ ನೀವು ಕೆಲಸ ಮಾಡ್ಕೊಂಡು ಈ ಕಡೆ ಯೂಟ್ಯೂಬಲ್ಲಿ ಟೈಮ್ ಕೊಟ್ಕೊಂಡು, ಈ ಕಡೆ ಮಕ್ಕಳು ಬೇರೆ ಚಿಕ್ಕವರು ಇರ್ತಾರೆ ಆ ಟೈಮಲ್ಲಿ, ಅವ್ರಿಗೆ ಸ್ಕೂಲ್ಗೆಲ್ಲ ಟಿಫನ್ ಕಟ್ಕೊಂಡು ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸ್ಕೊಂಡು ಹೇಗೆ ಮೇಂಟೈನ್ ಮಾಡ್ರಿ? ಯಾಕಂದರೆ ನೀವು ಈ ಏನಾಗುತ್ತೆ, ಲೇಡೀಸ್ಗಳು ಇದೇ ರೀತಿ ಇರ್ತಾರೆ ಎಲ್ಲರೂ, ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಇದೇ ರೀತಿ ಕಷ್ಟಪಡ್ತಿದ್ದಾರೆ. ಬಟ್ ಅವ್ರು ಏನು ಹೇಳ್ತಾರೆ ಅಂದರೆ, ನಮಗೆ ಮೆಸೇಜ್ ಮಾಡ್ತಾರೋ, ಮೇಡಮ್ ಡೈಲಿ ವಿಡಿಯೋ ಹಾಕಿ ಅಥವಾ ವಾರಕ್ಕೆ 1-2 ವಿಡಿಯೋ ಹಾಕಿ ಅಂದರೆ, ಅವ್ರು ಹೇಳೋದು ನಂಗೆ ಟೈಮೇ ಸಿಗ್ತಿಲ್ಲ ಸರ್, ಟೈಮೇ ಸಿಗ್ತಿಲ್ಲ, ಜಾಬ್ ಮಾಡ್ಕೊಂಡು ಇದು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ನೀವು ಹೆಂಗೆ ಮಾಡಿದ್ರಿ ಮೇಡಮ್ ಈ ರೀತಿ ಅಚೀವ್ಮೆಂಟ್ನ? ಇವಾಗ ಅದು ಇಂಟ್ರೆಸ್ಟ್ ಇರಬೇಕು ಸರ್. ಅದೇ ಇಂಟ್ರೆಸ್ಟ್ ಇರಬೇಕು, ನಾವು ಮಾಡಲೇಬೇಕು ಈ ಕೆಲಸನ ಅಂತ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ, ನಾವು ಎಷ್ಟೇ ಟಯರ್ಡ್ ಆಗಿದ್ರು, ಏನೇ ಕೆಲಸ ಮಾಡ್ತಾ ಇದ್ರು ಅದನ್ನು ಮಾಡಬೇಕು ಅಂತ ಅನಿಸುತ್ತೆ. ಆ ಕೆಲಸ ನಾನು ಮಾಡಬೇಕು ಅನ್ನೋದೊಂದು ಇಂಟ್ರೆಸ್ಟ್ ಇರುತ್ತಲ್ಲ, ಅದು ತುಂಬ ಮುಖ್ಯ. ಆವಾಗ ನಾವು ಸ್ವಲ್ಪ ತಾಳ್ಮೆ ತಗೊಂಡು ಮಾಡ್ಕೊಂಡು ಹೋಗ್ಬೇಕು. ಇವಾಗ ನಾನು ಒಂದು ಕೆಲಸ ಮಾಡಿಕೊಂಡು ಈ ಕೆಲಸನ ನಾನು ಮಾಡ್ಕೊಂಡು ಹೋದೆ ಅಂತ ಅಂದರೆ, ನಿಜವಾಗ್ಲೂ ಆ ಟೈಮಲ್ಲಿ ಸಿಕ್ಕಾಬಟ್ಟೆ ನಾನು ಪ್ರೆಜರ್ ತಗೊಂಡಿದ್ದೀನಿ. ಅದನ್ನ ಹೇಳಕ್ಕಾಗಲ್ಲ ಸರ್, ಅಷ್ಟು ಪ್ರಾಬ್ಲಮ್ನ ಫೇಸ್ ಮಾಡಿದ್ದೀನಿ ಆ ಟೈಮಲ್ಲಿ. ಅದೇ ಈಗ 1 ವರ್ಷ ನಿಮ್ಗೆ ವಿಡಿಯೋ ಹಾಕಿದ್ರು ಕೂಡ ಇನ್ನೂ ಮಾನಿಟೈಸೇಷನ್ ಕೂಡ ಆಗಿರಲ್ಲ. ಆದ್ರೂ ಕೂಡ ನಿಮ್ಮ ಒಂದು ಏನು ತಾಳ್ಮೆ ಮುಂದೆ ಇಲ್ಲ ಇವತ್ತೆಲ್ಲ ನಾಳೆ ಆಗುತ್ತೆ ಅನ್ನೋ ಒಂದು ಅಟ್ಯಾಚ್ ಅಲ್ಲ ಮಾತ್ರ ನೀವು ಬಿಡ್ಲಿಲ್ಲ. ಅದೇ ನೀವು ತಾಳ್ಮೆಯಿಂದ ಅಟ್ಯಾಚ್ ಅಲ್ಲ ಅಂತ ಬಿಡ್ಲೇ ಇಲ್ಲ. ಮಾಡ್ತೀನಿ, ಕಂಟಿನ್ಯೂ ಆಗಿ ಮಾಡ್ತೀನಿ, ಇವತ್ತೆಲ್ಲ ನಾಳೆ ಕ್ಲಿಕ್ ಆಗುತ್ತೆ ಅನ್ನೋ ಒಂದು ಆತ್ಮವಿಶ್ವಾಸ ನಿಮ್ಮ ಹತ್ರ ಇತ್ತು. ಅದೇ ಈಗಿನ ಹೊಸ ಯೂಟ್ಯೂಬರ್ಸ್ಗೆ ಅದು ಇರೋದೇ ಇಲ್ಲ. ಅದೇ ಮೈನಸ್ ಪಾಯಿಂಟ್. ಏನೇ ನಾವು ಒಂದು ಕೆಲಸ ಮಾಡಿದ್ರು ಅದನ್ನ ಸಕ್ಸಸ್ ಆಗಗಂಟ ನಾವು ಬಿಡಬಾರ್ದು. ಅದರಲ್ಲಿ ನಾವು ಹಾಳ ಆಗ್ತೀವೋ ಅಥವಾ ಉದ್ಧಾರ ಆಗ್ತೀವೋ, ಒಟ್ನಲ್ಲಿ ಮಾಡಬೇಕು. ನಮ್ಮ ತನನ ನಾವು ಬಿಡಬಾರ್ದು ಸರ್. ಸ್ವಲ್ಪ ಇಂಟ್ರೆಸ್ಟ್ ತಗೊಂಡು ಸ್ವಲ್ಪ ಕಾಳಜಿಯಿಂದ ಅದನ್ನ ಮಾಡ್ಕೊಂಡು ಹೋಗ್ಬೇಕು. ಓಕೆ ಮೇಡಮ್, ಒಳ್ಳೆ ಕ್ವಶನ್ಸ್ ಎಲ್ಲ ಕೇಳಿದ್ವು. ನೀವೆಲ್ಲದಕ್ಕೂ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ನಂಗೆ ಐ ಹೋಪ್ ನಮಗೆ ಹೊಸ ಯೂಟ್ಯೂಬರ್ಸ್ಗೆ ಎಲ್ಲರಿಗೂ ಹೆಲ್ಪ್ ಆಗಿರುತ್ತೆ ವಿಡಿಯೋ ನಿಮ್ಮಿಂದ. ಅದರಲ್ಲೂ ಎಸ್ಪೆಷಲಿ ಭರತ್, ನೀವು ಹೇಳಿದ ತಕ್ಷಣ ನೀವು ಬಂದು ನನಗೆ ಇಂಟರ್ವ್ಯೂ ಕೊಟ್ಟರಲ್ಲ, ತುಂಬ ಖುಷಿ ಆಯಿತು. ಭರತನ್ ಈ ಒಂದು ಚಾನಲ್ ಮೇಲೆ ಒಪಿನಿಯನ್ ಏನು ಮೇಡಮ್ ನಿಮ್ಮದು? ಭರತ್ ಚಾನಲ್ಲು ನಾನು ನೋಡ್ತಾ ಇದ್ದೆ ಸರ್ ಅವಾಗ. ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾತಾಡ್ತಾರೆ ಭರತ್ ಅವರು. ನಾನು ಕೂಡ ನೋಡ್ತಾ ಇರ್ತೀನಿ. ವಿಷಯ ತಿಳ್ಕೊಂಡಿಲ್ಲ ಅಂತ ಅಂದ್ರೂ ನಾನು ಭರತ್ ನೋಡೋಕ್ಕೋಸ್ಕರನಾದ್ರೂ ನಾನು ವಿಡಿಯೋಸ್ನ ನೋಡ್ತಾ ಇದ್ದೆ ಅವಾಗ. ತುಂಬಾ ಚೆನ್ನಾಗಿ ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಮಾಹಿತಿಗಳು ಹೊಸ ಯೂಟ್ಯೂಬರ್ಸ್ಗಳಿಗೆ. ಮೊದಲು ನಮ್ಗೆ ಈ ತರ ಚಾನಲ್ಗಳೆಲ್ಲ ಇರ್ಲೇ ಇಲ್ಲ ಸರ್. ಈ ತರ ಚಾನಲ್ ಏನಾದ್ರು ಇತ್ತು ಅಂದ್ರೆ ನಮ್ಗೆ ಅವಾಗ ಇನ್ನೂ ಸ್ವಲ್ಪ ಅನುಕೂಲ ಆಗೋದೇನೋ. ನಿಮ್ ತರ ಈ ತರ ಚಾನಲ್ ಇರ್ಲೇ ಇಲ್ಲ ಅವಾಗ. ಇವಾಗ ನೋಡಿ ನೀವು ಎಷ್ಟು ಚೆನ್ನಾಗಿ ಒಂದು ಹೊಸ ಯೂಟ್ಯೂಬರ್ಸ್ಗೆಲ್ಲ ಚಾನಲ್ ಓಪನ್ ಮಾಡ್ಕೊಡೋದ್ರಿಂದ ಎದ್ದು ಮಾನಿಟೈಸೇಷನ್ ಆನ್ ಆಗತ್ತೆ ಅನ್ಕೊಂಡು ಜೊತೆಲಿ ಇಟ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಇದು ತುಂಬಾ ಒಳ್ಳೆ ಕೆಲಸ. ನಿಜವಾಗ್ಲೂ ಎಲ್ಲರೂ ಯೂಟ್ಯೂಬರ್ಸು ಒಂದೊಂದು ಆಸೆ ಇಟ್ಕೊಂಡೇ ಅವರು ಯೂಟ್ಯೂಬ್ಗೆ ಬಂದಿರ್ತಾರೆ. ನಾವು ಇದರಲ್ಲಿ ಅರ್ನ್ ಮಾಡಬೇಕು, ನಾವು ದುಡಿಬೇಕು,
ನಾವು ಏನಾದರೂ ಒಂದು ಮಾಡಬೇಕಂತ. ನೀವು ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಹೊಸ ಯೂಟ್ಯೂಬರ್ಸ್ಗೆ. ತುಂಬ ಚೆನ್ನಾಗಿದೆ ಸರ್ ನಿಮ್ಮ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. Thank you, ಮತ್ತೆ ಅಕ್ಕ. ನಾವೇನಾದ್ರು ರಾಂಗ್ ಇನ್ಫಾರ್ಮೇಶನ್ ಏನೋ ಕೊಡ್ತಿರೋದಾದ್ರೆ ನಿಮ್ಗೆ 5 ವರ್ಷ ಯೂಟ್ಯೂಬ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಗೆ. ಯಾಕಂದ್ರೆ ಭರತ್ಗಾರ 3 ವರ್ಷ ಅಷ್ಟೇ. ಅವನೇನೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರೋದು ಎಲ್ಲಾರು ಗಮನಿಸಿದೀರಾ ನೀವು ಇಲ್ಲ. ಈ ಚಾನಲ್ ಇಂದ ವಿಡಿಯೋದಲ್ಲಿ? ಇಲ್ಲ ಸರ್, ಇಲ್ಲ ಆ ಥರ ಏನಿಲ್ಲ. ತುಂಬ ಒಳ್ಳೆ ಚಾನಲ್ ಅದು. ನೀವು ಮಾಡ್ಕೊಂಡು ಹೋಗ್ತಾ Okay. ಇರೋದು ತುಂಬ ಒಳ್ಳೆ ಕೆಲಸ. ಒಳ್ಳೆ ಹೊಸ ಯೂಟ್ಯೂಬರ್ಸ್ಗಳಿಗೆ ನಿಜವಾಗ್ಲೂ ಒಂದು ಮಾದರಿ. ಅವ್ರ ಚಾನಲ್ ಮಾನಿಟೈಸೇಷನ್ ಆಗತ್ತೆ ಅನ್ಕೊಂಡು ಜೊತೆಲಿ ಇದ್ದು ನೀವು ಮಾಡ್ತೀರಾ ಅಂದ್ರೆ ವಾಟ್ಸಪ್ಪಿಗೆ ನೀವು ನಂಬರು ಕೂಡ ಕೊಟ್ಟಿದ್ದೀರಾ. ಈ ಥರ ಕೆಲಸ ಯಾರೂ ಮಾಡೋದಿಲ್ಲ. ವಾಟ್ಸಪ್ ನಂಬರು ಕೂಡ ಹೌದು. ಕೊಡ್ತೀರಾ ನೀವು. ತುಂಬ ಚೆನ್ನಾಗಿದೆ ಸರ್ ನೀವು ಮಾಡ್ತಾ ಕೆಲಸ. ಓಕೆ ಮೇಡಮ್, ಥ್ಯಾಂಕ್ ಓಕೆ ಯು ಅಕ್ಕ. ಮೇಡಮ್. ಆಮೇಲೆ ಅಕ್ಕ ಲಾಸ್ಟ್ ಕ್ವಶನ್, ತುಂಬಾ ಜನ ಬೇಕು ಅಂತಾನೆ ಡಿಮೋಟಿವೇಟ್ ಆಗ್ಬೇಕು ಇವರು ಅಂತ ಬ್ಯಾಡ್ ಕಮೆಂಟ್ಸ್ ಎಲ್ಲ ಆಗ್ತಾರೆ. ಸೊ ಅದನ್ನ ನೋಡ್ಕೊಂಡು ಯೂಟ್ಯೂಬ್ನೇ ಬಿಟ್ಟು ಹೋಗ್ಬೇಕು ಅಂತ ಯಾವತ್ತಾದ್ರೂ ಅನ್ಸಿದ್ಯಾ ಅಕ್ಕ? ಇಲ್ಲ ಬರತ್ತಿಲ್ಲ ಆ ಥರ ಯಾವತ್ತೂ ನಂಗೆ ಅನಿಸಿಲ್ಲ. ಬ್ಯಾಡ್ ಕಮೆಂಟ್ ಅಂತ ನನಗೆ ಬರ್ತಾ ಇದ್ದಿದ್ದಂದ್ರೆ ನೀವು ಕನ್ನಡ ಸ್ಪಷ್ಟವಾಗಿ ಮಾತಾಡಿ, ಆಕಾರ ಉಚ್ಚಾರಣೆನ ಸರಿಯಾಗಿ ಮಾಡಿ ಅಂತ ಅದೊಂದು ಬ್ಯಾಡ್ ಕಮೆಂಟ್ ಬರ್ತಾ ಇತ್ತು ನಂಗಷ್ಟೇ. ಅದಕ್ಕೆ ನಾನು Okay. ಅಷ್ಟೊಂದು ತಲೆ ಕೆಡಿಸ್ಕೋತಿರ್ಲಿಲ್ಲ. ಅದಕ್ಕೆ ಅವ್ರಿಗೆ ಕಮೆಂಟಲ್ಲೇ ಆನ್ಸರ್ ಮಾಡ್ತಾ ಇದ್ದೆ. ಈಗ ಮೊನ್ನೆ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದೀನಿ ಅದ್ರ ಬಗ್ಗೆ. ಆ ಥರ ಬಿಟ್ಟರೆ ಇನ್ನು ಯಾವುದು ನನಗೆ ಬ್ಯಾಡ್ ಕಮೆಂಟ್ ಯಾವುದು ಬಂದಿಲ್ಲ. ಮತ್ತು ನಾನು ಯೂಟ್ಯೂಬ್ ಮಾಡಲೇಬಾರ್ದು ಅಂತ ಯಾವತ್ತೂ ನನ್ನ ಮನ್ಸಿಗೆ ಬಂದಿಲ್ಲ. ಯಾಕೆಂದರೆ ಇದನ್ನೇ Okay. ನಾನು ಮಾಡಲೇಬೇಕು ಅಂತ ನನ್ನ ಒಂದು ಮೇಂಟನ್ನು ಹೋಗ್ಬಿಟ್ಟಿತ್ತದು. ನಾನು ಇದು ಏನಾದರೂ ಆಗಲಿ ಇದನ್ನು ಮಾಡ್ಕೊಂಡು ಹೋಗಲೇಬೇಕು ಅಂತ. ಎಷ್ಟೇ ನಾನು ಟಯರ್ಡ್ ಆಗಿ ಬಂದ್ರೂ ಕೆಲ್ಸಕ್ಕೆ ಹೋಗಿ ನಾನು ಮಾಡ್ತಾ ಇದ್ದೆ. ಯಾಕೆಂದರೆ ಇದನ್ನು ನಾನು ಮಾಡಬೇಕಷ್ಟೇ. ಇಂಟ್ರೆಸ್ಟ್ ಇರಬೇಕು. ಇಂಟ್ರೆಸ್ಟ್ ಇಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಇಂಟ್ರೆಸ್ಟ್ ಇದ್ದರೆ ಯಾವ Okay. ಕೆಲಸನಾದರೂ ನಾವು ಗೆಲ್ಬೋದು. ನಾವು ಮಾಡಲೇಬೇಕನ್ನೋದೊಂದು ಇಂಟ್ರೆಸ್ಟ್ ಇದ್ದರೆ ಯಾವ ಕೆಲಸನಾದರೂ ನಾವು ಗೆಲ್ಬೋದು. ನಮ್ಮ ಮನಸ್ಸಿಗೆ ಅಂದ್ರೆ ಅಕ್ಕ, ಅಂದ್ರೆ ಯಾರ್ಯಾರೀಗ ಏನ್ ಬೇಕಾದ್ರೂ ಕೆಟ್ಟ ಕಮೆಂಟ್ಸ್ ಆಡ್ಕೊಳ್ಳಿ, ಅದ್ರ ಮೇಲೆ ಫೋಕಸ್ ಮಾಡಬೇಡಿ. ಕೆಲವೊಬ್ರು ಬೇಕು ಅಂತಾನೆ ಕೆಟ್ಟ ಕಮೆಂಟ್ಸ್ ಹಾಕ್ತಾರೆ, ಕೆಲವೊಬ್ರು ಹಾಕ್ತಾರೆ ಕೆಟ್ಟ ಕಮೆಂಟ್ಸ್. ಬಟ್ ಅದು ವಿಡಿಯೋ ನೋಡ್ತಾರೆ, ವಿಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ಅದನ್ನ ಹೇಳ್ತಾರೆ. ಸೊ ನಾವೇನ್ ಮಾಡ್ಬೇಕು, ಏನ್ ಹೇಳ್ತಾರೆ ಮಿಸ್ಟೇಕ್ ಅದನ್ನ ಇಂಪ್ರೂವ್ ಮಾಡ್ಕೊಬೇಕು. ಯಾರು ಬೇಕು ಅಂತ ಹಾಕ್ತಾರೋ ಅವ್ರನ್ನ ಇಗ್ನೋರ್ ಮಾಡ್ಬಿಟ್ಟು ನಾವು ಮುಂದೆ ಸಾಗ್ಬೇಕಂತ ನೀವ್ ಹೇಳ್ತಾರದಲ್ವಾ ಅಕ್ಕ? ಹೌದು. ಬ್ಯಾಡ್ Okay, ಅಕ್ಕ. ಕಮೆಂಟ್ ಎಲ್ಲ ತಲೆ ಕೆಡಿಸ್ಕೋಬಾರ್ದು. ಇವಾಗ ನಾವೇನ್ ಕೆಲಸ ಮಾಡ್ತಾ ಇರ್ತೀವಿ, ನಮ್ಮ ಕೆಲಸ ಕರೆಕ್ಟ್ ಆಗಿದ್ಯಾ, ನಾವು ನಡೀತಾ ಇರೋ ದಾರಿ ಸರಿಯಾಗಿದ್ಯಾ, ಅಷ್ಟೇ ನಮಗೆ ಬೇಕಾಗಿರೋದು. ಒಳ್ಳೆ ಚಾನಲ್ ಓಪನ್ ಮಾಡೋಣ, Okay. ಒಳ್ಳೆ ಮೆಸೇಜ್ ಕೊಡೋಣ ಜನಗಳಿಗೆ. ನಮ್ದಿದೆ ಎಲ್ಲಾದ್ರೂ ಅವ್ರಿಗೆ ಉಪಯೋಗ ಆಗ್ಬೋದು. ಅಷ್ಟೇ. ಇವಾಗ ಒಂದು ಕುಕಿಂಗ್ ಚಾನಲ್ ಮಾಡ್ತೀನಿ ಅಂತಂದ್ರೆ ಅಡುಗೆ ಮಾಡಕ್ ಬರದೇ ಇರೋರು ಎಷ್ಟೋ ಜನ ನಮ್ಮ ಚಾನಲ್ನ ನೋಡ್ತಾರೆ, ಮಾಡ್ತಾರೆ. ಅದು ಅನುಕೂಲ ಆಗುತ್ತೆ. ಹೌದು. ಇದರಲ್ಲಿ ಏನು ನಾವು ಇವಾಗ ಬ್ಯಾಡ್ ಕಮೆಂಟು ಆ ಕಮೆಂಟ್ ಅಂತ ತಲೆ ಕೆಡಿಸ್ಕೊಳ್ಳೋ ಅಂಥದ್ದು ಏನಿರಲ್ಲ. ಯಾಕೆಂದ್ರೆ ನಾವು ಮಾಡ್ದಿರೋದು ಒಳ್ಳೆ ಕೆಲಸ ಮಾಡ್ತಾ ಇರೋದ್ರಿಂದ ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಓಕೆ ಓಕೆ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್. ನಮ್ಮ ಚಾನಲ್ಗೆ ಬಂದು ಅದು ನೀವು ಅಷ್ಟು ದೊಡ್ಡ ಚಾನಲ್ ಆಗಿ ಇವತ್ತು ನೀವು ಕನ್ನಡದಲ್ಲಿ ಒಬ್ಬ ಟಾಪ್ ಯೂಟ್ಯೂಬರ್ ಆಗಿ ಭರತನ್ನ ಕೇಳಿದಷ್ಟು ನಾನು ಇಂಟರ್ವ್ಯೂ ಕೊಡ್ತೀನಿ ಭರತ್ ಅಂತ ಹೇಳಿದಷ್ಟು ನಮಗೆ ಬಂದು ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಕ್ಕ. ಏನಿಲ್ಲ, ನನಗಿನ್ನ ದೊಡ್ಡ ಯೂಟ್ಯೂಬರ್ಸ್ ಇದ್ದಾರೆ. ಆ ಥರ ಅಲ್ಲ, ಏನಿಲ್ಲ. ಇದಾರೆ ಇವಾಗ ನೀವು ಕೂಡ ಆ ಜಾಗಕ್ಕೆ ಹೋಗ್ತಾ ಇದ್ದೀರಾ ಅಲ್ವಾ? ನೀವು ಇವಾಗ ಕನ್ನಡದಲ್ಲಿ ನೀವು ಕೂಡ ಈಗ 7,050 ಇನ್ನೊಂದು 2 ಲಕ್ಷ ಆದ್ರೆ ನೀವು ಆಲ್ಮೋಸ್ಟ್ ಗೋಲ್ಡನ್ ಬಟನ್. ನೀವು ಕೂಡ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ರೆ 5 ವರ್ಷದಲ್ಲಿ ಇಷ್ಟು ದೊಡ್ಡ ಅಚೀವ್ಮೆಂಟ್ ಇದು. ಹೌದು. ಓಕೆ, ಭರತ್ ನೋಡಿ ಇಷ್ಟು 3 ವರ್ಷದಿಂದ ಮಾಡ್ತಿದ್ದು ಭರತ್ನ ಈಗಲೂ ಕೂಡ ಚಿಕ್ಕ ಹುಡುಗ ಅಂದ್ಬಿಟ್ಟು ನೆಗ್ಲೆಕ್ಟ್ ಮಾಡೋರು ಜಾಸ್ತಿ ಇದ್ದಾರೆ. ಅದು ನಂಬರ್ ಕೊಟ್ಟು ಕೂಡ, ಬಟ್ ನೀವು ನೆಗ್ಲೆಕ್ಟ್ ಮಾಡಲಿಲ್ಲ, ಎಲ್ಲೂ ಕೂಡ ನಿಮ್ಮ ಅಹಂ ಅನ್ನೋದು ತೋರಿಸ್ಲಿಲ್ಲ. ನಾವು ದೊಡ್ಡ ಯೂಟ್ಯೂಬರು, ನನಗೆ ಇದಿದೆ, ನಾನು ಈ ಚಿಕ್ಕ ಹುಡುಗನಿಗೆ ಇಂಟರ್ವ್ಯೂ ಕೊಡಬೇಕಾ, ಇಲ್ಲ ನಾಳೆ ದಿವಸ ಕಲಾ ಮಾಧ್ಯಮ ಅಂಥವ್ರಿಗೆ ಇಂಟರ್ವ್ಯೂ ಕೊಡೋಣ ಅನ್ನೋ ಒಂದು ಎಲ್ಲೂ ಕೂಡ ನೀವು ತೋರಿಸ್ಲಿಲ್ಲ. ತುಂಬ ನಿಜವಾಗ್ಲೂ ಖುಷಿ ಆಯಿತು ನಿಮ್ಮ ಜೊತೆ ನಾವು ಇಂಟರ್ವ್ಯೂ ಮಾಡಿ. ನಿಮ್ಗೆ ಹೆಂಗೆ ಅನಿಸ್ತು ಮೇಡಮ್ ಭರತ್ ಜೊತೆ ಇಂಟರ್ವ್ಯೂ ಮಾಡಿದ್ದಕ್ಕೆ? ಸರ್ ತುಂಬ ಖುಷಿ ಆಯಿತು. ಭರತ್ ಜೊತೆ ಇಂಟರ್ವ್ಯೂ ಮಾಡಿರೋದಾಗ್ಬೋದು, ಹಾಗೆ ನಿಮ್ಮ ಜೊತೆ ಮಾತಾಡ್ತಾ ಇರೋದಾಗ್ಬೋದು. ತುಂಬ ಖುಷಿ ಇದೆ ಸರ್. ಇವಾಗ ನೀವು ಹೇಳಿದ್ರಿ ಇವ್ರು ನಾನು ದೊಡ್ಡ ಯೂಟ್ಯೂಬರ್, ಇವ್ರಿಗೆಲ್ಲ ಏನು ಇಂಟರ್ವ್ಯೂ ಕೊಡೋದಂತ ಏನೋ ಹೇಳಿದ್ರಿ, ನನಗೆ ಸರಿಯಾಗಿ ಕೇಳಿಸ್ತಿಲ್ಲ. ಅದೇ ದೊಡ್ಡ ಯೂಟ್ಯೂಬರ್ ಅಂತ ಇಂಟರ್ವ್ಯೂ. ಒಂದು ವಿಷಯ ನನ್ನ ಮನಸ್ಸಿಗೆ ಬಂದಿಲ್ಲ ಅದು. ಒಂದು Okay. ವಿಷಯ ನನ್ನ ಮನಸ್ಸಿಗೆ ಅದೇ ಬಂದಿಲ್ಲ ಅದು. ನಿಮ್ ದೊಡ್ಡ ಮನಸ್ಸು ಮೇಡಮ್ ಅದು. ಅದಕ್ಕೆ ನೀವು ದೊಡ್ಡದಾಗಿ ಬೆಳಿತಿದ್ದೀರಾ. ಇನ್ನೂ ದೊಡ್ಡದಾಗಿ ಬೆಳೀಲಿ ಅಂತ ನಾನು ಕೂಡ ಬರೋದು ಕೂಡ ಆಶಿಸ್ತೀವಿ. ಏನೋ ಸರ್. ತುಂಬ ಒಳ್ಳೇದಾಗಲಿ ನಿಮ್ಮ ಚಾನಲ್ಗೆ. ನೋಡಿದ್ರಲ್ಲ ಸ್ನೇಹಿತರೆ, ಮಾತಾಡಿದ್ದು ನಮ್ಮ ಶೋಭಾ ಮೇಡಮ್ ಅವರು ಮಾತಾಡಿದ್ರು. 7,50,000 ಸಬ್ಸ್ಕ್ರೈಬರ್ಸ್ ಇದ್ರು ಕೂಡ ಭರತ್ ಒಂದೇ ಒಂದು ಮೆಸೇಜ್ ಮಾಡಿದ ತಕ್ಷಣ ಇಲ್ಲ ಭರತ್ ಇಂಟರ್ವ್ಯೂ ಮಾಡಿಕೊಡ್ತೀನಿ ನಾನು ನಿಮಗೆ ಅಂದರು. ಎಷ್ಟು ದೊಡ್ಡ ಮನ್ಸು ಮಾಡಿ 7,50,000 ಸಬ್ಸ್ಕ್ರೈಬರ್ಸ್ ಇರೋರು, ಅವರಲ್ಲಿ ಮೋಸ್ಟ್ಲಿ ಒಂದಿಷ್ಟು
1-2% ಇಲ್ಲ ಭರತ್. ಹೌದು. ಆದ್ರೂ ಕೂಡ ಭರತ್ ನನಗೆ ಇಂಟರ್ವ್ಯೂ ಕೊಟ್ಟು ಮಾಡಿಕೊಟ್ರು. ಆ ಮೇಡಮ್ ಮನಸ್ಸು ತುಂಬಾ ದೊಡ್ಡದಿತ್ತು. ಮೇಡಮ್ಗೆಲ್ಲ ಕ್ವಶನ್ ಕೇಳಿದ್ಗೆಲ್ಲ ಆನ್ಸರ್ ಮಾಡಿದ್ರು. ನನ್ನೂ ಅಷ್ಟೇ ತುಂಬಾ ಒಳ್ಳೆ ಆನ್ಸರ್ ಮಾಡಿದ್ದಾರೆ. ನೀವು ನೋಡಿರಲ್ಲ, ಸೆಟ್ಟಿಂಗ್ಸ್ ಹಿಂದೆ ಹೋಗ್ಬೇಡಿ, ಜೀವನ ನಡೆಯಲ್ಲ. ಓಕೆ, ನಿಮ್ಮ ಅಟ್ಯಾಚ್ ಅಲ್ಲದಿಂದ ನಿಮ್ಮ ಒಳ್ಳೆ ಕಂಟೆಂಟ್ ಇಂದ. ಓಕೆ, ಅವ್ರ ತಮ್ನಿಲ್ ನೋಡಿ, ಅವರು ವಿಡಿಯೋದಲ್ಲೇ ಹೇಳಿದ್ದಾರೆ, ಅವ್ರಿಗೆ ಇಷ್ಟ ಆಗಂಟ ಫೋಟೋ ತೆಗಿತಾನೆ ಇರ್ತಾರಂತ. ಅವ್ರು Vivo 59 ಹೇಳಿದ್ರು. ಹೌದು. ಅದ್ರಲ್ಲಿ ಫೋಟೋ ತೆಗಿತಾನೆ ಇರ್ತಾರಂತೆ. ಅವ್ರ ತಮ್ನಿಲೇ ಮೇನ್ ಅಟ್ರಾಕ್ಟಿಂಗು, ಟೈಟಲೇ ಮೇನ್ ಅಟ್ರಾಕ್ಟಿಂಗು. ಓಕೆ, ಯೂಟ್ಯೂಬರ್ಗೆ ನನಗೆ ಪದೇ ನಾನು ಎಲ್ಲ ಚಾನಲಲ್ಲೂ ವಿಡಿಯೋಗಳು ಮಾಡಿದಾಗ ಚೆಕ್ ಮಾಡಿ ನೋಡಿ. ನಾನು ಅದನ್ನೇ ಹೇಳೋದು ನಿಮ್ಗೆ, ಯಾವ ಸೆಟ್ಟಿಂಗ್ಸು ಇಲ್ಲ ನೋಡಿ. ಅವ್ರ ಚಾನಲ್ ತೋರಿಸ್ತಾ ಇದ್ದೀನಿ, ಅಬೌಟಲ್ಲಿ ಕೂಡ ಏನೂ ಇಲ್ಲ. ಓಕೆ, ಅಷ್ಟೇ ಅಲ್ಲ, ಅವ್ರ ಚಾನಲ್ ಫುಲ್ ಚೆಕ್ ಮಾಡಿದೆ, ಏನೋ ಸೆಟ್ಟಿಂಗ್ಸ್ ಇದೆಯಾ, ಅದೇ ಹೇಳ್ತಾರಲ್ಲ ಕೀವರ್ಡ್ಸ್ ಅಂತೆ, ಟ್ಯಾಗ್ಸ್ ಅಂತೆ, ಅದೆಲ್ಲ ಚೆಕ್ ಮಾಡಿದ್ರು. ಕೀವರ್ಡ್ಸ್ ಕೂಡ ಹಾಕಿಲ್ಲ ಮೇಡಮ್, ನೋಡಿ ತೋರಿಸ್ತಾ ಇದೀನಿ ಸ್ಕ್ರೀನ್ ಮೇಲೆ ಅಲ್ವಾ ಭರತ್? ನಮ್ದು ತೋರಿಸ್ತೀವಿ ನೋಡಿ, ಕೀವರ್ಡ್ಸ್ ಹಾಕಿದೀವಿ, ಬಟ್ ನಮ್ಮ ಚಾನಲ್ ಹೋಗಿ ಇದೆ, ಇನ್ನು ಸ್ಲೋಗೆ ಹೋಗ್ತಾ ಇದೆ. ಅರ್ಥ ಮಾಡ್ಕೊಳ್ಳಿ, ಸೆಟ್ಟಿಂಗ್ಸ್ ಇಂದ ಹೋಗಿದಷ್ಟು ವ್ಯೂಸ್ ಬರಲ್ಲ. ಓಕೆ, ಯಾವತ್ತೂ ಅಷ್ಟೇ ನಿಮ್ಮ ವಿಡಿಯೋ ಕಂಟೆಂಟ್ ಅವ್ರು ನೋಡಿ, ಅವ್ರು ಹೇಳಿದಾರೆ ಒಂದು ವಿಡಿಯೋದಲ್ಲಿ 25 ಇಂದ 50 ಕೂಡ ನಾನು ಏನು ಫೋಟೋ ಹೊಡ್ಕೊತಾ ಇದ್ದೆ ತಮ್ನಿಲ್ಗೋಸ್ಕರ. ನನ್ನ ಮನಸ್ಸು ಖುಷಿಗೋಸ್ಕರ ಬರಲೇಬೇಕು ಫೋಟೋ ಅಂತ. ಅಷ್ಟು ಚೆನ್ನಾಗಿ ಬಂದವ್ರು, ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ಮಾತ್ರ ತಮ್ನಿಲ್ನ ಹಾಕ್ತಾ ಇದ್ರು. ಅಲ್ಲಿ ಅಟ್ರಾಕ್ಟಿಂಗ್ ಆಗಿ ಸಿಗೋ ಗಂಟ ಅವ್ರ ಮನ್ಸಿಗೆ ಸಮಾಧಾನ ಇಲ್ದಿರೋ ಗಂಟ. ನಾನು ಅದನ್ನೇ ನಿಮ್ಗೆ ಹೇಳಿದ್ದೀನಿ, ಫಸ್ಟ್ ನೀವು ವಿಡಿಯೋ ಮಾಡಿದ್ಮೇಲೆ ನೀವು ವಿಡಿಯೋ ಕುತ್ಕೊಂಡು ನೋಡಿ. ನೀವು ವಿಡಿಯೋ ಕುತ್ಕೊಂಡು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಬೇರೆಯವ್ರಿಗೆ ಇಷ್ಟ ಆಗುತ್ತೆ. ನಿಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಬೇರೆಯವ್ರಿಗೆ ಎಲ್ಲಿ ಇಷ್ಟ ಆಗುತ್ತೆ? ಓಕೆ, ಸುಮ್ಮನೆ ಏನೋ ಒಂದು ಮಾಡಾಕ್ಬಿಡೋದು ಅರ್ಜೆಂಟ್ಗಲ್ಲ. ಒಂದು ಇಂಟ್ರೆಸ್ಟ್ ಕೊಟ್ಟು, ಒಂದು ಟೈಮ್ ಕೊಟ್ಟು ಮಾಡಲೇಬೇಕು. ಓಕೆನಾ? ಆವಾಗಲೇ ಈ ಥರ ಶೋಭಾ ಮೇಡಮ್ ಥರ ನೀವು ಕೂಡ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು. ಇಲ್ಲಾಂದ್ರೆ ಆಗಕ್ಕಾಗಲ್ಲ. ಇಂಟ್ರೆಸ್ಟ್ ಯಾರಿಗಿರುತ್ತೆ ನೋಡಿ, ಇವತ್ತು ನಮ್ಗೆ ವ್ಯೂಸ್ ಬರ್ತೀನಿ ಅಂತ ನಾವು ಯೂಟ್ಯೂಬ್ ಬಿಟ್ಟೇ ಇಲ್ಲ. ಹೌದು, ಬರೋದು ಒಂದ್ಸತಿ ಇಲ್ದಾನೆ, ಯಾವ ವ್ಯೂಸ್ ಬರಲ್ಲ ಹೋಗ ಪಾಪ ಅಂತಾನೆ. ಆಮೇಲೆ ಸ್ವಲ್ಪ ಬಾ ಪಾಪ ವಿಡಿಯೋ ಮಾಡಕ್ ಹೋಗೋಣ ಅಂತಾನೆ. ಯಾಕಂದ್ರೆ ಅದು ಇಂಟ್ರೆಸ್ಟ್ ಇದೆ ಅವ್ನಿಗೆ, ಮಾಡೋಣ ಅಂತ. ಒಂದೊಂದ್ಸತಿ ಮೊಬೈಲ್ ತೆಗೆದು ನೋಡಿದಾಗ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಯಾವ ವ್ಯೂಸೇ ಬಂದಿಲ್ಲ, ಬಟ್ ಆ ಅಪ್ಡೇಟ್ ವಿಡಿಯೋ ವ್ಯೂಸೇ ಬರಲಿಲ್ಲ ಅಂತ ಬೇಜಾರು ಮಾಡ್ಕೊಳಲ್ಲ ಬರುತ್ತಾ? ಇಲ್ಲ, ಇನ್ನೊಂದು ವಿಡಿಯೋ ಮಾಡೋಣ, ಜನಕ್ಕೆ ಅರ್ಥ ಆಗಲಿ. ಓಕೆ, ನಾವು ನೋಡೋ ವಿಡಿಯೋಗಳು ಏನಾಗುತ್ತೆ, ಯೂಟ್ಯೂಬ್ ಬಗ್ಗೆ ಎಷ್ಟು ಇನ್ಫಾರ್ಮೇಶನ್ ಕೊಟ್ಟಾಗ ಇನ್ನೂ ಚಿಕ್ಕ ಹುಡುಗ ಅಂತ ನೀವೇ ನೆಗ್ಲೆಕ್ಟ್ ಮಾಡ್ತಿದ್ದೀರಾ, ನನಗೆ ಗೊತ್ತಿದೆ ಅದು. ಓಕೆ, ಎಷ್ಟು ದಿವಸ ಮಾಡ್ತೀರಾ ಅಲ್ವಾ? ಈಗ 3 ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು, ಇನ್ನೊಂದು 2 ವರ್ಷ 5 ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು, ಇನ್ನೊಂದು 2 ವರ್ಷ 7 ವರ್ಷ ಎಕ್ಸ್ಪೀರಿಯನ್ಸ್ ಆಯಿತು. ಇವ್ನಿಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ ಒಂದಲ್ಲ ಒಂದು ದಿವಸ ಬರಲೇಬೇಕಲ್ವಾ, ನೋಡಲೇಬೇಕಲ್ವ ವಿಡಿಯೋ. ವೇಟ್ ಮಾಡಿದೆ ಅಲ್ವಾ, ಒಳ್ಳೊಳ್ಳೆ ಕಂಟೆಂಟ್ ಇನ್ನೂ ಇಂಪ್ರೂವ್ಮೆಂಟ್ ಆಗ್ತಾನೆ, ಇನ್ನೂ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾನೆ ಅಲ್ವಾ. ವೇಟ್ ಮಾಡಬೇಕು ನೀವು. ಓಕೆ, ಇಲ್ಲಿ ಬಂದಿದ್ದಷ್ಟೇ ಯಾರೂ ಬೆಳೆಯಲ್ಲ. ಓಕೆ, ಏಕ್ದಮ್ ವ್ಯೂಸ್ ಇರಲ್ಲ. ಉದಾಹರಣೆ ಶೋಭಾ ಮೇಡಮ್ ಅವರ ಇಷ್ಟು 1.5 ವರ್ಷ ಅವ್ರಿಗೆ ಒಂದು ಪೇಮೆಂಟ್ ಕೂಡ ತೊಗೊಂಡಿರಲಿಲ್ಲ. ಅದಾದ್ಮೇಲೆ ಫಸ್ಟ್ ಪೇಮೆಂಟ್ 13,000 ರೂಪಾಯಿ ತೊಗೊಂಡಿದ್ದು. ಅವ್ರು ವಿಡಿಯೋನೇ ಮಾಡಿದ್ದಾರೆ, ಹೋಗಿ ಚೆಕ್ ಮಾಡಿ, ಚಾನಲ್ ಲಿಂಕ್ ತಡೆ ಹಾಕಿರ್ತೀನಿ. ಓಕೆ, ಅವ್ರದ್ದು ನಮ್ಮದು ಕೊಲಾಬ್ ಮಾಡಿರ್ತೀವಿ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ. ಓಕೆ, ನಿಮ್ಗೆ ಅವ್ರು ಹೇಗೆ ವಿಡಿಯೋ ಮಾಡ್ತಾರೆ ನೋಡಿ ಕಲ್ತ್ಕೊಳ್ಳಿ. ಓಕೆನಾ? ಕ್ವಾಲಿಟಿ ವಿಡಿಯೋದು, ಮತ್ತು ತಮ್ನಿಲ್ ಕ್ವಾಲಿಟಿ, ಟೈಟಲ್ ಕ್ವಾಲಿಟಿ, ಆಮೇಲೆ ಟ್ರೆಂಡಿಂಗ್ ಏನಿರುತ್ತೆ, ಆ ಹಬ್ಬದ ಟೈಮ್ ಸರಿಯಾಗಿ ಒಬ್ಬಟ್ಟು ಬಗ್ಗೆ ವಿಡಿಯೋ ಮಾಡೋದು, ಆ ಹಬ್ಬ ಸರಿಯಾಗಿ ರವೆ ಉಂಡೆ ಮಾಡೋದು, ತಂಬಿಟ್ಟು ಉಂಡೆ ಮಾಡೋದು, ಶಿವರಾತ್ರಿ ಯಾವ ಹಬ್ಬ ಬರುತ್ತೆ ಆ ಹಬ್ಬ 1 ವಾರ ಮುಂಚೆನೆ ಆ ಒಂದು ವಿಡಿಯೋನ, ಟ್ರೆಂಡಿಂಗ್ನ ವಿಡಿಯೋನ ಮಾಡ್ತಾರೆ. ಯಾಕಂದರೆ ಮಾಡಕ್ಕೆ ಬರ್ದಿರೋ ಹೊಸಬ್ರು ನೋಡಲಿ ವಿಡಿಯೋ ಅಂತ, ಅದು ಟ್ರೆಂಡಿಂಗು. ಅರ್ಥ ಆಯ್ತಾ? ಅವ್ರು ಅದೆಲ್ಲ ಪಾಲನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಅವರು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿದೆ. ಓಕೆನಾ? ಅಷ್ಟೇ ಅಲ್ಲ, ನೀವು ಯೂಟ್ಯೂಬ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ. ಈಗ ಇವತ್ತೇ ಬೆಳೆದ್ಬಿಡ್ತೀನಿ, ಇವತ್ತೇ ಬಂದ್ಬಿಡುತ್ತೆ. ಆಮೇಲೆ ಅವ್ರು ಇನ್ನೊಂದು ಕ್ವಶನ್ ಕೇಳಿದೆ, ಅದೇ ಟಿಕ್ಟಾಕ್ ಬ್ಯಾನ್ ಆಗಿದ್ರೆ ಏನು, ಮತ್ತು ಯೂಟ್ಯೂಬ್ ಬ್ಯಾನ್ ಆಗುತ್ತೆ. ಯೂಟ್ಯೂಬ್ ಯಾವತ್ತೂ ಬ್ಯಾನ್ ಆಗಲ್ಲ ಸ್ನೇಹಿತರೆ. ಕಾರಣ ಇದು ಯೂಟ್ಯೂಬ್ ಬಂದು ಗೂಗಲ್ ಅವ್ರದ್ದು. ಗೂಗಲ್ ಬ್ಯಾನ್ ಆಗಬೇಕು, ಯೂಟ್ಯೂಬ್ ಬ್ಯಾನ್ ಆಗಬೇಕು. ಗೂಗಲ್ನೇ ನಾನು ನೆಮ್ಕೊಂಡು ಬದುಕ್ತಾ ಇರೋದು ಇಡೀ ಇಂಡಿಯಾದಲ್ಲಿ, ಇಡೀ ಪ್ರಪಂಚದಲ್ಲಿ. ಓಕೆ, ಯೂಟ್ಯೂಬ್ ಯಾವತ್ತೂ ಬ್ಯಾನ್ ಆಗಲ್ಲ. ಆಮೇಲೆ ಯೂಟ್ಯೂಬ್ ಬಂದು ಅಮೇರಿಕಾದು, ಟಿಕ್ಟಾಕ್ ಬಂದು ಚೈನಾದು. ನಮಗೆ ಶತ್ರುಗಳು ಯಾರಪ್ಪ ಅಂದರೆ ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ್. ಅಮೇರಿಕಾ ಯಾವತ್ತೂ ನಮ್ಮ ಶತ್ರು ಅಲ್ಲ, ನೆನಪಲ್ಲಿ ಇಟ್ಕೊಳ್ಳಿ. ಓಕೆ, ಅದಕ್ಕೋಸ್ಕರ ಅವ್ರಿಗೂ ಇದು ಮಾಡಿದ್ಕೆ ಅವಾಗ ಟಿಕ್ಟಾಕು ಸ್ವಲ್ಪ ಸೂಸೈಡ್ಗಳು, ಈ ಥರ ಏನೋ ಸ್ವಲ್ಪ ವಲ್ಗರ ವಿಡಿಯೋಗಳು ಬರ್ತಿದ್ದಕ್ಕೆ ಸರ್ಕಾರ ಅದೆಲ್ಲ ಇದು ನೋಡಿಕೊಂಡು ಆ ಟೈಮಲ್ಲಿ ಇದು ಮಾಡೋಕ್ಕೆ ಅವ್ರು ನಮ್ಮ ಮೇಲೆ ಬಂದಿದ್ದಕ್ಕೆ ಆ ಒಂದು ಇದನ್ನ ಟಿಕ್ಟಾಕ್ನ ಬ್ಯಾನ್ ಮಾಡಿದ್ರೆ ಹೊರತು ಅದು ಬೇರೆ ಯಾವುದೇ ಕಾರಣಕ್ಕಲ್ಲ. ಓಕೆ, ಈಗ ಅಮೇರಿಕದ ಮೇಲೆ ನಾವು ಯಾವತ್ತೂ ಯುದ್ಧಕ್ಕೆ ಹೋಗಲ್ಲ, ಆ ಅಮೇರಿಕ ನಮ್ಮ ಮೇಲೆ ಯಾವತ್ತೂ ಯುದ್ಧಕ್ಕೆ ಬರಲ್ಲ. ಯಾಕಂದ್ರೆ ನಾವು ಚೆನ್ನಾಗಿದ್ದೀವಿ, ನಮ್ಮ ಶತ್ರು ಅಲ್ಲ. ಅರ್ಥ ಆಯ್ತಾ? ಈ ಯೂಟ್ಯೂಬು ಯಾವತ್ತೂ ಬ್ಯಾನ್ ಆಗಲ್ಲ ಫ್ಯೂಚರ್ನಲ್ಲಿ, ನೆನಪಲ್ಲಿ ಇಟ್ಕೊಳ್ಳಿ. ಯೂಟ್ಯೂಬ್ ಆರಾಮಾಗಿ ಮಾಡ್ಬೋದು, ಆರಾಮಾಗಿ ಮಾಡಿ, ಏನು ತೊಂದರೆ ಇಲ್ಲ. ಬಟ್ ಟೈಮ್ ತೊಗೊಳತ್ತೆ. ಬಟ್ ನೋಡಿ, ಒಂದ್ಸತಿ ಕ್ಲಿಕ್ ಆದರೆ ಆರಾಮಾಗಿ ನೀವು ಲಕ್ಷಗಟ್ಟಲೆ ವ್ಯೂಸ್ ತೊಗೊಬೋದು ಅನ್ನೋಕ್ಕೆ ಅವರೇ ನಮ್ಮ ಶೋಭಾ ಮೇಡಮ್ ಅವ್ರದ್ದು
ನೋಡಿ ತಿಳಿ ಮಾಡಿ ಕಲಿ. ನೋಡಿ ತಿಳಿ ಮಾಡಿ ಕಲಿ ಚಾನಲ್ನ ನೋಡಿ, ಓಕೆನಾ? ನೋಡಿ ಕಲ್ತ್ಕೊಳ್ಳಿ. ಅವ್ರ ಚಾನಲ್ ಹೆಸರೇ ಇದೆ, ಫಸ್ಟ್ ನಾನು ನೋಡಿ ಕಲ್ತ್ಕೊಳ್ಳಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ನೋಡಿ ಎಲ್ಲಾರಲ್ಲೂ ಅಷ್ಟೇ, ಬರೀ ಅದು ಒಂದೇ ಅಲ್ಲ, ನೀವು ಯಾವ್ದಕ್ಕಾರ ಹೋಗಿ, ಕುಕ್ಕಿಂಗಾರು ಹೋಗಿ, ಅವ್ರು ನೋಡಿ ಮಿಕ್ಸ್ಡ್ ಕಂಟೆಂಟೇ ಮಾಡ್ತಿಲ್ಲ. ಅದನ್ನೂ ನಾನು ಕ್ವಶನ್ ಕೇಳಿದೆ ಅಲ್ವಾ, ಮಿಕ್ಸ್ಡ್ ಕಂಟೆಂಟ್ ಮಾಡ್ತಿಲ್ಲ ಅವರು. ನೀವು ಅಷ್ಟೇ ದಯವಿಟ್ಟು ಮಿಕ್ಸ್ಡ್ ಕಂಟೆಂಟ್ ಮಾಡಕ್ಕೆ ಹೋಗ್ಬೇಡಿ. ಒಂದು ಕಂಟೆಂಟ್ ಮೇಲೆ ಫೋಕಸ್ ಮಾಡಿ. 1 ವರ್ಷ ಆಗಲಿ, 2 ವರ್ಷ ಆಗಲಿ, 3 ವರ್ಷ ಆಗಲಿ, ಚಾನಲ್ ಕ್ಲಿಕ್ ಆಗಂಟ ಹೇಳಿದ್ನಲ್ಲ, ಅಟ್ಲೀಸ್ಟ್ ವಾರಕ್ಕೆ 2-3 ವಿಡಿಯೋ ಮಿಸ್ ಇಲ್ದಿರ ಹಾಕಿ. ಓಕೆ, ಫಸ್ಟ್ ಆಫ್ ಆಲ್ ನಿಮ್ಗೆ ಟೈಮ್ ಇದೆಯಾ, ಅವ್ರ ಮೇಲೆ ಹೇಳಿದ್ನಲ್ಲ, ನಿಮ್ಗೆ ಆಸೆ ಇದೆಯಾ ಯೂಟ್ಯೂಬ್ ಮಾಡೋಕ್ಕೆ, ಅದು ಮೇನ್ ಮುಖ್ಯ. ನಿಮ್ಗೆ ಆಸೆನೇ ಇಲ್ಲ, ಸುಮ್ಮನೆ ಏನೋ ಯೂಟ್ಯೂಬ್ ದುಡ್ಡು ಬರುತ್ತೆ ಅಂತ ಬಂದ್ಬಿಡೋದು, ಏನೋ ಒಂದು ವಿಡಿಯೋ ಮಾಡಾಕ್ಬಿಡೋದು, ಅದು ಯೂಟ್ಯೂಬರ್ ಲಕ್ಷಣನೇ ಅಲ್ಲ. ಕೆಲವು ಯೂಟ್ಯೂಬರ್ಸ್ ಬರ್ತಾರೆ, ನೋಡ್ತೀನಿ ಏನು ಮೇಡಮ್ ಇದು ಕಂಟೆಂಟ್ ಅಂದರೆ, ಬರುತ್ತಲ್ಲ ವಯಸ್ಸು ಅಂದರೆ ದುಡ್ಡು ಬರುತ್ತಲ್ಲ, ಏನೋ ಒಂದು ಮಾಡಾಕ್ಬಿಡೋದು. ಜನ ಫಸ್ಟ್ ಅದೇ ಹೇಳಿದ್ನಲ್ಲ, ನೀವು ನೋಡಿ ನಿಮ್ಗೆ ಇಷ್ಟ ಆಗುತ್ತಾ, ನಿಮ್ಗೆ ನೋಡೋಕೆ ಆಗುತ್ತಾ ಅನ್ನೋದು ನೋಡ್ಬಿಟ್ಟು ಆಮೇಲೆ ವಿಡಿಯೋ ಮಾಡಾಕಿ ಅಲ್ವಾ ಬ್ರರ್? ಹೌದು. ಇಷ್ಟ ಆಯ್ತಲ್ವ ವಿಡಿಯೋ ಇಂಟರ್ವ್ಯೂ ಮಾಡಿದ್ದು? ನಿಮಗೆಲ್ಲ ಒಂದು ನಾಲೆಜ್ ಸಿಕ್ತು ಅನ್ಕೊಂತೀನಿ. ಯಾಕಂದ್ರೆ ಇಷ್ಟು ದಿವಸದಿಂದ ನಮ್ಮ ಚಾನಲ್ನಲ್ಲಿ ಏನೇನು ಹೇಳ್ತಿದ್ನೋ ಮೇಡಮ್ ಅವರು ಅದನ್ನೇ ಎಲ್ಲ ಹೇಳಿದ್ದು. ಓಕೆ, ಅದು ಬಿಟ್ಟು ಬೇರೆ ಏನು ಹೇಳಿಲ್ಲ ಅವರು ಕೂಡ ಅಷ್ಟೇ. ತಮ್ಮನೇಲೂ ಇದು ಸೆಟ್ಟಿಂಗ್ಸ್ ಇಂದೇ ಹೋಗಿಲ್ಲ. ಅದಕ್ಕೆ ನೋಡಿ, ಯಾರು ಸೆಟ್ಟಿಂಗ್ಸ್ ಇಂದೇ ಹೋಗ್ತೀರಾ ಅವ್ರ ಚಾನಲ್ ಯಾವತ್ತೂ ಉದಾರ ಆಗಲ್ಲ. ಯಾರು ಕಂಟೆಂಟ್ ಇಂದೇ ಹೋಗ್ತೀರಾ ಅವ್ರ ಚಾನಲ್ ಬೇಗ ಮೇಲೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋ ಎಲ್ಲಿಗೆ ಏನು ಮಾಡೋಣ? ಓಕೆ ಪಪ್ಪ, ಹೋಪ್ ನೀವು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಮೆಂಟ್ ಮಾಡ್ರೆ, ಇಷ್ಟ ಫ್ರೆಂಡ್ಸ್ ಮಾಡಾಗ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಒಲಿಸಿ. ವಿಡಿಯೋ ಮುಗಿಸ್ತಾ ಇದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.